ಪಕ್ಷಕ್ಕೆ, ಡಾಕ್ಟರ್ ಎಚ್ ಡಿ ದೇವೇಗೌಡರಿಗೆ, ಡಾಕ್ಟರ್ ಎಚ್ ಡಿ ದೇವೇಗೌಡರವರಿಗೆ, ಮೋದಿಜಿ ಅವರಿಗೆ, ಮೋದಿಜಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶದ್ರೋಹಿ ಸೋನಿಯಾ ಗಾಂಧೀಜಿ ಅವರಿಗೆ, ದೇಶದ್ರೋಹಿ ಸೋನಿಯಾ ಗಾಂಧಿ ಅವರಿಗೆ, ದೇಶದ್ರೋಹಿ ಪ್ರಿಯಾಂಕಾ ಗಾಂಧಿ ಅವರಿಗೆ, ದೇಶದ್ರೋಹಿ ರಾಹುಲ್ ಗಾಂಧಿ ಅವರಿಗೆ, ದೇಶದ್ರೋಹಿ ಸಿದ್ದರಾಮಯ್ಯ ಅವರಿಗೆ, ದೇಶದ್ರೋಹಿ ಡಿ ಕೆ ಶಿವಕುಮಾರ್ ಅವರಿಗೆ, ದೇಶದ್ರೋಹಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಆರ್ ಪ್ರಕಾಶ್ ಅವರು, ನಮ್ಮ ಬೆಂಗಳೂರಿನ ಮಾಜಿ ಅಧ್ಯಕ್ಷರು. ಪಕ್ಷದ ಮುಖಂಡತ್ವದಲ್ಲಿ ಅದರ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಗೌಡ ನೇತೃತ್ವದಲ್ಲಿ ಕೂಡ ನಾವು ಇಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು, ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ದೇಶ ಮತ್ತು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ ಮತ್ತು ದೆಹಲಿಯಲ್ಲಿ ನಡೆಯತಕ್ಕಂತಹ ಏನು ಒಂದು ಜಾಗತಿಕ ಮಟ್ಟದ ಒಂದು ಸಮ್ಮಿಟ್ ಏನಿದೆ, ಸಮ್ಮೇಳನ ಇದೆ, ಅದರ ಮುಂದೆ ಅಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿಶ್ವ ಮಟ್ಟದ ಹಲವಾರು ಸಂಸ್ಥೆಗಳು, ಮಲ್ಟಿನೇಷನಲ್ ಸಂಸ್ಥೆಗಳು ಏನಿದ್ದಾವೆ, ಅಲ್ಲಿಯ ಮುಖ್ಯಸ್ಥರಿದ್ದು ಈ ದೇಶದ ಪ್ರಗತಿಗೆ ಮತ್ತು ಏನು ಭಾರತ ಪ್ರಪಂಚದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅಮೆರಿಕ ಮತ್ತು ಚೀನಾ ಬಿಟ್ಟ ನಂತರ 3ನೇ ಸ್ಥಾನದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಶ್ವ ಮಟ್ಟದಲ್ಲಿ ಒಂದು ಜಾಗತಿಕ ಸಮ್ಮೇಳನ ನಡೀತದೆ, ಅಲ್ಲಿ ಈ ಭಾರತ ದೇಶಕ್ಕೆ ಬರತಕ್ಕಂತಹ ಹಲವಾರು ಏನು ಜಾಗತಿಕ ಮಟ್ಟದಲ್ಲಿ ಬರ್ತಕ್ಕಂತಹ ಏನು ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಂತಹ ಜಾಗತಿಕ ಪ್ರತಿನಿಧಿಗಳ ಮುಂದೆ ಇವತ್ತು ಅರೆಬೆತ್ತಲಾಗಿ ಪ್ರದರ್ಶನ ನೀಡತಕ್ಕಂಥದ್ದು ನಿಜವಾಗಿ ಒಂದು ಶೋಚನೀಯ. ಒಂದು ಕಡೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಾದ ಅಧಿಕಾರ ಇದೆ. ಕಾಂಗ್ರೆಸ್ ಆಡಳಿತಕ್ಕಂತಹ ಪಕ್ಷದ ಏನು ನಡೆನುಡಿಗಳಿದ್ದಾವೆ, ಅದರ ಯೋಜನೆಗಳೇನಿವೆ, ಧೋರಣೆಗಳೇನಿವೆ ವಿರೋಧಿಸಬಹುದು. ಆದರೆ ಅದು ಕೇವಲ ನಮ್ಮ ಭಾರತದಲ್ಲಿರ್ತಕ್ಕಂತಹ ಮಟ್ಟಿಗೆ ನಾವು ಮಾಡುವುದೇ ವಿನಃ ಯಾವಾಗ ವಿಶ್ವ ಪ್ರತಿನಿಧಿಗಳು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ ಈ ರೀತಿಯಾಗಿ ಅವಿವೇಕವಾಗಿ ಅನಾಗರಿಕವಾಗಿ ವರ್ತನೆ ಮಾಡಿದರೆ ನಿಜವಾಗಿಯೂ ಖಂಡನಾರ್ಹ. ಇದಲ್ಲದೆ ಕೂಡ ನಮಗೆ ಗೊತ್ತೇ ಇದೆ, ಏನು ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದು 6ನೇ ಒಂದು ಹಕ್ಕು ಇದ್ದಾಗ ಇವತ್ತು ವಿಧಾನಮಂಡಲದಲ್ಲಿ ನಡೀತಕ್ಕಂತಹ ಯಾವುದೇ ಕಾರ್ಯಕಲಾಪಗಳಾಗಬಹುದು ಮತ್ತು ವಿಧಾನಸಭೆ ನಡೀತಕ್ಕಂತಹ ಸರ್ಕಾರದ ಯಾವುದೇ ರೀತಿಯಾದಂತಹ ಏನು ಯೋಜನೆಗಳು ಮತ್ತು ಕಾರ್ಯವೈಫಲ್ಯ ಕೂಡ ಇವತ್ತು ಅದನ್ನ ಜನರಿಗೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಮಂದಟ್ ಮಾಡ್ತಕ್ಕಂತಹ ಅಧಿಕಾರ ನಿಮ್ಗಿರ್ತಕ್ಕಂಥದ್ದು. ಬಹುಶಃ ಸರ್ಕಾರ ಇಲ್ಲೋ ಈ ತಮ್ಮ ಕಾರ್ಯವೈಫಲ್ಯಗಳನ್ನ ನೀವು ಎಷ್ಟು ತೋರ್ತೀರಿ ಅಂತೇಳಿ ಅದಕ್ಕೆ ಒಂದು ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡುವ ಸಲುವಾಗಿ ನಿಮಗೆ ವಿಧಾನಸಭೆಗೆ ಅಲ್ಲಿ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇಳಿದ್ದಾರೆ. ಬಂಧುಗಳೇ, ಬಹುಶಃ ತಮಗೆ ಗೊತ್ತಿರುವ ಹಾಗೆ ವಿಧಾನಸಭೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳಾಗಲಿ ಅಲ್ಲಿ ನಡೀತಕ್ಕಂತಹ ಏನು ಬೇರೆ ರೀತಿಯಾದಂತಹ ಕಾರ್ಯಕಲಾಪಗಳಿಗೆಲ್ಲ ಉಸ್ತುವಾರಿಗೆ ಅಲ್ಲಿಯ ಸ್ಪೀಕರು ಮತ್ತು ಚೇರ್ಮನ್ಗಳಿಗೆ ಕಾರಣ. ಅವರ ಅನುಮತಿ ಇಲ್ಲದೆ ಸರ್ಕಾರ ತನ್ನದೇ ಆದಂತಹ ಒಂದು ಅಧಿಕಾರಿಶಾಹಿಯಿಂದ ಒಂದು ಈ ರೀತಿಯಾಗಿ ನಿರ್ಬಂಧ ಇರತಕ್ಕಂಥ ಖಂಡನೀಯ. ಇವತ್ತು ನಾವೇನು ಇಲ್ಲೆಲ್ಲ ಸೇರಿದ್ದೇವೆ, ಏನು ಕಾಂಗ್ರೆಸ್ ಪಕ್ಷ ವಿಶ್ವ ಜಗತ್ತಿನಲ್ಲಿರ್ತಕ್ಕಂತಹ ಏನು ಪ್ರತಿನಿಧಿಗಳು ಬಂದಿದ್ದಾರೆ ಅವರ ಮುಂದೆ ನಡೆದುಕೊಂಡಂತಹ ರೀತಿ ಮತ್ತು ನಿಮ್ಮ ಏನು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಳಿಸಿದ್ದಾರೆ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಬಹುಶಃ ನಾವು ಇಲ್ಲಿ ಮೊಂಬತ್ತಿಯನ್ನು ಹಚ್ಚಿ ಅವರಿಗೆ ಒಂದು ಬೆಳಕು ಕಾಣಲಿ, ಮುಂದಿನ ದಿನಗಳಾದ ಕೂಡ ಒಂದು
ಒಳ್ಳೆಯ ರೆಸ್ಪಾನ್ಸಿಬಲ್ ಅಪ್ರೋಚ್ ಅನ್ನ ಕೆಲಸ ಮಾಡಲಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಸೇರಿದ್ದೇವೆ. ಇವತ್ತೆಲ್ಲರೂ ಕೂಡ ನೀವು ಬಂದಿದ್ದೀರಿ. ದಯಮಾಡಿ ಎಲ್ಲರೂ ಸೇರಿ ಈ ಸರ್ಕಾರದ ವಿರುದ್ಧ ನಾವು ಎಲ್ಲ ರೀತಿಯಾದಂತಹ ಇವರ ಧೋರಣೆಗಳನ್ನು ಕೂಡ ಮತ್ತು ಇವರ ಏನು ಸಾರ್ವಜನಿಕ ಜೀವನದಲ್ಲಿ ಏನೆಲ್ಲ ನಡೆಸ್ತಾ ಇರೋದನ್ನ ಕೂಡ ನಾವು ಖಂಡನೆ ಮಾಡೋ ಅಂತ ಹೇಳಿ ನಾವು ಸೇರಿದ್ದೇವೆ. ನಮ್ಮ ಜಯಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕೋರ್ತೇವೆ. ಬಂಧುಗಳೇ, ಇವತ್ತು ಬೆಂಗಳೂರು ಮಹಾನಗರ ಜನತಾದಳ ವತಿಯಿಂದ ಕಾಂಗ್ರೆಸ್ ಪಕ್ಷದ ಒಂದು ಧೋರಣೆಯನ್ನ ಧಿಕ್ಕಾರ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ರಮೇಶ್ ಗೌಡರು ಜೊತೆಯಲ್ಲಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರಾದಂಥ ತಿಪ್ಪೇಸ್ವಾಮಿ ಸರ್ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಮ್ಮನವರು ಇದ್ದಾರೆ. ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಬೆಂಗಳೂರು ನಗರದ ಎಲ್ಲರೂ ಕೂಡ ಇವತ್ತು ಬಿಡುವುದ ಕಾರ್ಯಕ್ರಮಗಳ ನಡುವೆ ಕೂಡ ಇವತ್ತು ಹಲವಾರು ಕಡೆ ಮದುವೆ ಕಾರ್ಯಕ್ರಮ ಬಂಧುಗಳದ್ದು ತಿಳಿದಿದೆ. ಅದನ್ನೆಲ್ಲ ಬಿಟ್ಟು ಪಕ್ಷದ ಕರೆಗೆ ಹೋಗ್ಬಿಟ್ಟು ಇವತ್ತು ಅರ್ಥ ಇರತಕ್ಕಂಥದ್ದು ಇವತ್ತು ನಮ್ಮ ದೇಶದ ಮರ್ಯಾದೆಯನ್ನೇ 125 ವರ್ಷಗಳ ಕಾಲ ಏನು ನಮ್ಮ 125 ವರ್ಷ ಆಗಿದೆ ನಮ್ಮ ಪಕ್ಷ ಬಂದು ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಂಸ್ಕಾರ ರಹಿತವಾಗಿ ಆಚಾರ ಇಲ್ಲದೆ ಇರತಕ್ಕಂಥದ್ದು, ಸಭ್ಯತೆ ಇಲ್ಲ ಅನ್ನೋ ಮರೆತು ಇವತ್ತು ಒಂದು ಪ್ರಬುದ್ಧ ವಿರೋಧ ಪಕ್ಷವಾಗಿ ಇರಬೇಕಾಯ್ತಂತ ಕಾಂಗ್ರೆಸ್ ಪಕ್ಷ ಜೋಕರ್ಗಳ ರೀತಿಯಲ್ಲಿ ಇವತ್ತು ನವದೆಹಲಿಯಲ್ಲಿ ನಡೀತಿದ್ದಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಇಡೀ ಜಾಗತಿಕ ಏನು ಹಿಂದೆ ಭೂಸಾಗರದಲ್ಲಿ ದುಡ್ಡನ್ನು ಹೊಡೆದಿದ್ದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಮರ್ಯಾದೆಯನ್ನ ಹರಾಜಾಗ್ತಕ್ಕಂಥದ್ದು, ಬೆತ್ತಲೆಯಾಗಿ ಶೆಡ್ಗಳನ್ನ ಬಿಚ್ಚಿಕೊಂಡು ಅಲ್ಲಿ ಹೋಗಿ ಕೇವಲ 8 ಜನನ ಕಳಿಸಿ ಆ ಒಂದು ಸಭೆಯನ್ನ ಹಾಳು ಮಾಡ್ತಕ್ಕಂಥದ್ದು ಒಂಥರ ನೀಚ ಬುದ್ಧಿಯನ್ನ ಕಾಂಗ್ರೆಸ್ ಪಕ್ಷ ಹೊರಡಿಸಿದೆ. ನನ್ಗಾರು ಅನ್ಸೋದಿದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಮೆದುಳು ಬ್ರೈನ್ ಅನ್ನೋದು ಏನೇನ ಇದ್ರೆ ಅದು ಸತ್ತೋಗಿದೆ, ಅದರ ನಾಯಕತ್ವ ಸತ್ತೋಗಿದೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಬುದ್ಧ ಜವಾಬ್ದಾರಿ ನಾಗರಿಕರಾಗಿ ಮೊದಲು ವರ್ತಿಸಬೇಕು, ಅದಾದ ನಂತರ ವಿರೋಧ ಪಕ್ಷದ ನಾಯಕರಾಗಿ ಹೊರತಕ್ಕಂಥದಕ್ಕೆ ಅವಕಾಶ ಇದೆ. ಇದೊಂದು ಒಳ್ಳೆ ಒಂದು ಅರ್ಥವಾದಂತ ಕಾರ್ಯಕ್ರಮವನ್ನ ನಮ್ಮ ಪಕ್ಷ ಇವತ್ತು ಏರ್ಪಾಡು ಮಾಡಿದೆ. ನಮ್ಮ ತಿಪ್ಪೇಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ, ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಮ್ಮ ದೇಶದ ಏನು ಇವತ್ತು 3ನೇ ಜಾಗತಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶ 3ನೇ ದೇಶ ಆಗಿದೆ. ಹಲವಾರು ರಂಗಗಳಲ್ಲಿ ಇವತ್ತು ನಮ್ಮ ದೇಶ ಮುನ್ನುಗ್ತಾ ಇದೆ. ಇವೆಲ್ಲವನ್ನ ಸಹಿಸಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಜ್ಞಾನ ಬೇಕು, ಅನಾಗರಿಕತೆ ಬೇಕು. ಇದನ್ನ ಮಾತ್ರ ಜನರನ್ನ ಎತ್ಕೊಳ್ತಕ್ಕಂಥದ್ದು, ಕೇವಲ ನೆಗೆಟಿವ್ ಥಾಟ್ಸ್ ಗಳನ್ನ ಯೋಚನೆ ಮಾಡ್ತಕ್ಕಂಥ ಯಾವ್ದಾದ್ರು ಪಕ್ಷ ಈ ದೇಶದಲ್ಲಿ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ಪಕ್ಷವನ್ನ ಸಂಪೂರ್ಣವಾಗಿ ಕಿತ್ತೊಯ್ದು ಹೋಗಿರ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ದೇಶದ ಜನ ಈಗಾಗಲೇ 3 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಮುಂದೆ ಕೂಡ ಆ 3 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇದೆ ಕೊನೆ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಂತಿಮ ಮಳೆಯನ್ನ ಶವದ ಪೆಟ್ಟಿಗೆಗೆ ಅಂತಿಮ ಮಳೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ಗುಂಡಗಳ ರೀತಿಯಲ್ಲಿ ನಡ್ಕೊಂಡು ಇವತ್ತು ವರ್ತಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಇನ್ನೂ ಸುದೃಢವಾಗಿ ಕಟ್ಟೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರತಿಭಟನೆ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ, ಸಂಸ್ಕೃತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ, ಆಚಾರವಿಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ, ಬ್ರೈನ್ ಇಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ. ಶೃಂಗಸಭೆ ಏನು ದೆಹಲಿಯಲ್ಲಿ ನಡೀತಕ್ಕಂಥ ಒಂದು ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಈ ಸಭೆಗೆ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ಕಮಂಗಿಗಳು ಇವತ್ತು ಏನು ಅರಬೆತ್ತಲೆಯ ಒಂದು ಪ್ರತಿಭಟನೆಯನ್ನು ಮಾಡಿದರೆ ಇವರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನತಕ್ಕಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇವತ್ತು ಅದನ್ನ ವಿರೋಧಿಸಿ ಇವತ್ತು ಈ ಕಾಂಗ್ರೆಸ್ ಪಕ್ಷದವರು ಇವತ್ತು ಬಹಳಷ್ಟು ದೇಶಗಳಿಂದ ಬಂದಕ್ಕಂಥ ಒಂದು ಪ್ರತಿನಿಧಿಗಳ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸ ಈ ಅಯೋಗ್ಯರು ಮಾಡಿದ್ದಾರೆ. ಹಂಗಾಗಿ ಈ ಒಂದು ಅಯೋಗ್ಯರ ವಿರುದ್ಧ ಇವತ್ತು ನಾವು ಜನತಾದಳದ ವತಿಯಿಂದ ಇವತ್ತು ನಮ್ಮ ನಗರ ಅಧ್ಯಕ್ಷರಾದಂತಹ ರಮೇಶ್ ಗೌಡ್ರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದಷ್ಟು ಕಾಂಗ್ರೆಸ್ನ ಅವಿದ್ಯಾವಂತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ಏನು ನಿರುದ್ಯೋಗಿಗಳು ಆಗ್ಬಿಡ್ತಾರೆ, ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಗೋದಿಲ್ಲ ಅಂತ ಹೇಳ್ತಾರೆ.
ತಮಗೆ ಒಂದು ಉದಾಹರಣೆಯನ್ನ ಕಾಂಗ್ರೆಸ್ ಪಕ್ಷದವರಿಗೆ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಬಯಸ್ತೇನೆ. ಇವತ್ತು ಏನು ಒಂದು 30-40 ಸೈಟನ್ನ ಆ ಕಾಲದಲ್ಲಿ ದೊಡ್ಡ ಪಾಯ ಆಗಿರ್ಬೇಕಂತ ಹೇಳಿದ್ರೆ ಒಂದು 10 ಜನ 10 ದಿನ ಕೆಲಸ ಮಾಡಬೇಕಾಗಿತ್ತು. ಅದೇ JCB ಬಂದ್ಮೇಲೆ 10 ಜನಕ್ಕೆ ಕೆಲಸ ಸಿಗದೆ ಇರ್ಬೋದು, ಆದ್ರೆ ಒಂದೇ ದಿನದಲ್ಲಿ ಕೆಲಸ ಮುಗಿತಕ್ಕಂತ ಒಂದು ಕೆಲಸ ಕಾರ್ಯವನ್ನ JCB ಮಾಡಿದೆ. ಅದೇ ರೀತಿ ಇವತ್ತು ಈ ಕೂಡ ಒಂದು ಈ ಏನಿದೆ ಇವತ್ತು 100 ಜನ ಮಾಡ್ತಕ್ಕಂಥ ಕೆಲಸ 100 ದಿನ ಮಾಡ್ತಕ್ಕಂಥ ಕೆಲಸವನ್ನ ಕ್ಷಣ ಮಾತ್ರದಲ್ಲಿ ಮಾಡ್ತಕ್ಕಂಥ ಒಂದು ಆ್ಯಪ್ ಈ ಇದು ದೇಶಕ್ಕೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥ ಒಂದು ಏನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಇದನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ಈ ಅಭಿವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಬಹುಶಃ ಇವ್ರ ತಲೆಯಲ್ಲಿ ಏನಿದೆ ಅಂತ ಹೇಳಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅಂತ ದೊಡ್ಡ ಸಭೆಯಲ್ಲಿ ಸುಳ್ಳ ಸಭೆಯಲ್ಲಿ ಇವರು ಬಂದು ಅರಬತ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಯಾರು ಹೈಕಮಾಂಡ್ ಇದ್ದಾರೆ ಅವ್ರ ಗಮನಕ್ಕೆ ತಿಂದಿರ ಇದು ಮಾಡಕ್ ಬರ್ಲಿಕ್ಕಿಲ್ಲ. ಹಂಗಾಗಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರುಗಳಿದ್ದಾರೆ. ಸಿದ್ದರಾಮಯ್ಯ ಅವರು ಇರ್ಬೋದು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವ್ರಿಗೆಲ್ಲರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ಧಿಕ್ಕಾರವನ್ನು ಹೇಳ್ತೀರಿ. ಇವತ್ತೇನಾದ್ರೂ ಇವತ್ತು UK ನೋಡ್ಬೋದು, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇವತ್ತು ನೋಡ್ಬೋದು ನೀವು. ಆ ದೇಶ ಇವತ್ತು ಆ್ಯಪ್ನ ಇವಾಗ ಏನು ಯಾವ ರೀತಿಯ ಒಂದು ಬಳಸ್ಕೊಂಡು ಇವತ್ತು ಆ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೈನಾ ಸಹ ಇದರ ಒಂದು ಉಪಯೋಗನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಿಂಗಾಪುರ್ ಇಂಥ ಅಷ್ಟು ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಇವತ್ತು ಒಂದು ಮುಂದಿರತಕ್ಕಂಥ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇಶ ಕೂಡ ಮುಂದುವರಿಬೇಕು, ಈ ಒಂದು ಅಭಿವೃದ್ಧಿಯಲ್ಲಿ ಮುಂದುವರಿಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ಮುಂದೆ ತರ್ತಕ್ಕಂಥ ಕೆಲಸವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ ಈ ಕಾಂಗ್ರೆಸ್ ಅಯೋಗ್ಯರು ಇವತ್ತು ಇದನ್ನ ವಿರೋಧಿಸಿ ಇಡೀ ದೇಶದ ಮಾನ ಮರ್ಯಾದೆಯನ್ನ ಇವತ್ತು ನಮ್ಮ ದೇಶದಲ್ಲಿ ತೆಗೆದಿದ್ದಾರೆ. ಹಂಗಾಗಿ ಇವ್ರಿಗೆ ನಾನು ನಮ್ಮ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಕೇಂದ್ರದವರೇ ಇವತ್ತು ಇದನ್ನ ಹೋಮ್ ಮಿನಿಸ್ಟರ್ನ ಮಧ್ಯವರ್ತಿಕೆ ವಹಿಸ್ಬಿಟ್ಟು ಇವ್ರು ಯಾರೋ ಇವತ್ತು ಒಂದಷ್ಟು ಜನ ಇವತ್ತು ಅಲ್ಲಿ ವಿರೋಧ ಮಾಡಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಬೇರೆ ದೇಶದವರ ಪ್ರತಿನಿಧಿಗಳ ಮುಂದೆ ಕೊಟ್ಟಿದ್ದಾರೋ ಇವರೆಲ್ಲರನ್ನು ದೇಶದ್ರೋಹಿ ಕಾಯ್ದೆ ಅಡಿ ಬಂಧಿಸಿ ಒತ್ತಿ ಒಳಗಾಕ್ಬೇಕಂತ ಈ ಮುಖಾಂತರ ಈ ಒಂದು ಹೋರಾಟ ಮುಖಾಂತರ ನಾವು ಹೇಳಕ್ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ JDS ಪಕ್ಷದಿಂದ ಈ ಒಂದು ಪ್ರತಿಭಟನೆಯನ್ನ ಈ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಿನ್ನೆ ದಿನ ಈಗಾಗಲೇ ನಮ್ಮ AE ಸಮಿಟ್ ಬಂದು ಡೆಲ್ಲಿಯಲ್ಲಿ ನಡೀತಾ ಇದೆ. ಸೊ ಹಲವಾರು ರಾಜ್ಯದಿಂದ ದೇಶದಿಂದ ಆ AE ಸಮಿಟ್ ಬಂದು ತುಂಬಾ ಚೆನ್ನಾಗಿ ಅರ್ಥಪೂರ್ವಕವಾಗಿ ಒಂದು ನಮ್ಮ ಒಂದು ಕಂಟ್ರಿ ಭಾರತದಲ್ಲಿ ನಡೀತಾ ಇದೆ. ಈಗಾಗಲೇ ನಮ್ಮ ತಿಪ್ಪೇಸ್ವಾಮಿ ಸರ್ ಹೇಳಿದ ಹಾಗೆ ಅಮೆರಿಕ, ಚೈನಾ ಆದ ನಂತರ ನಮ್ಮ ಒಂದು ಡೆವಲಪ್ಮೆಂಟ್ಸ್ ಏನಿದೆ ಟೆಕ್ನಾಲಜಿ ವೈಸ್ ಏನು ನಮ್ಮ ಭಾರತದಲ್ಲಿ ಬೆಳೆದು ಬರ್ತಾ ಇದೀವಿ. ನಾವು 3ನೇ ಸ್ಥಾನಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಈ ವಿರೋಧ ಪಕ್ಷವಾಗಿ ಇರುವಂತಹ ಕಾಂಗ್ರೆಸ್ ಎಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಿದೆ ಅಲ್ಲಿ ವಿರೋಧ ಪಕ್ಷವಾಗಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ. ಆದ್ರೆ ಅವರ ಒಂದು ಕೆಲಸ ಯಾವ ರೀತಿ ಇದೆ ಅಂತಂದ್ರೆ ಅಲ್ಲಿ ನಡೀತಿರೋ AE ಸಮಿಟ್ಗೆ ಅವರು ಯೂತ್ ಕಾಂಗ್ರೆಸ್ ಅವರು ಹೆಂಗ್ ಹೋಗಿದ್ದಾರೆ ಅಂದ್ರೆ ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಒಳಗೆ ಹೋಗಿದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೊರಗೆ ಹೋಗಿ ಅಲ್ಲಿ ಈ ತರ ಒಂದು ಪ್ರೊಟೆಸ್ಟ್ ನ ಅಲ್ಲಿ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದ್ರೂ ಒಂದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಧಿಕಾರ ಇದೆ. ಇದು ಇತ್ತೀಚಿನ 1 ತಿಂಗಳಿಂದ DK ಶಿವಕುಮಾರ್ ಅವರು ಯಾವುದೋ ಒಂದು ಕಂಟ್ರಿಗೆ ಹೋಗ್ತಾರೆ. ಬಂಡವಾಳಶಾಹಿ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏನು, ನವದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಜಾಗತಿಕ ಮಟ್ಟದ ಶೃಂಗಸಭೆಯನ್ನ ಅದರ ನೇತೃತ್ವವನ್ನ ನಮ್ಮ ದೇಶದ 140 ಕೋಟಿ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ವಹಿಸಿದ್ರು. ಆ ಒಂದು ನೇತೃತ್ವ ವಹಿಸತಕ್ಕಂಥ ಸಭೆಗೆ ಕನಿಷ್ಠ ಪರಿಜ್ಞಾನ ಇಲ್ಲದಿರ್ತಕ್ಕಂಥ ಇವತ್ತಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ. ಈ ದೇಶದ ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ಕನಿಷ್ಠ ಪರಿಜ್ಞಾನ ಇಲ್ಲದೆ ಅವರದ್ದು ನಡವಳಿಕೆ ನಾವು ನೋಡ್ಕೊಂಡು ಬಂದಿದ್ದೇವೆ. ಏನಪ್ಪಾ ಅಂತಂದ್ರೆ ತಾವೆಲ್ಲ ನೋಡಿದ್ದೀರಿ, ಯಾವುದಾದ್ರೂ ದೇಶಕ್ಕೆ ಹೊರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಬಹಳ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು.
ದೇಶದ ಯೋಜನೆಗಳ ಬಗ್ಗೆ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಒಂದು ಈ ಪ್ರತಿಭಟನೆ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಏರ್ಪಡಿಸಿದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬರು, ಇಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಕಾಶ್ ಅವರು, ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಅದೇ ರೀತಿ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತುಳಸಿರಾಮ್ ಅವರು, ನಮ್ಮ ಮಹಾನಗರ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಮುಂಚಾಮಣ್ಣವರು, ಯುವಜನತಾ ದಳ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ವಾಮೀಲ್ ರವರು, ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು, ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷ ನಾಗೇಶ್ ಅವರು, ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ವೆಂಕಟಮ್ಮಣ್ಣವರು, ಬಹಳ ಜನ ನಮ್ಮ ಅದೇ ರೀತಿ ನಮ್ಮ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ರಮೇಶ್ ಅವರು, ಬಹಳ ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಯಾವುದೇ ಒಂದು ವಿರೋಧ ಪಕ್ಷವಾಗಿ ನಾವು ಯಾವುದೇ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ತಾವು ಮಾಧ್ಯಮದ ಸ್ನೇಹಿತರು ಎಲ್ಲ ರೀತಿಯನ್ನು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತಿನ ಈ ಪ್ರತಿಭಟನೆ ಇವತ್ತು ನಮ್ದು ಶಾಂತಿಯುತ ಪ್ರತಿಭಟನೆ. ಇವತ್ತು ನಾವು ಕ್ಯಾಂಡಲ್ ಹಚ್ಚೋದ್ರ ಮುಖಾಂತರ ಇಲ್ಲೇನು ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ನಾವು ಈ ಒಂದು ಕ್ಯಾಂಡಲ್ ಅನ್ನ ಹಿಡ್ಕೊಂಡು ಮಾನ್ಯ ರಾಜ್ಯಪಾಲರು ಲೋಕಭವನಕ್ಕೆ ನಾವು ಹೊರಟಿದ್ದೇವೆ. ಅದಕ್ಕೆ ಪೊಲೀಸ್ನವರು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಈಗಾಗಲೇ ಹೇಳ್ತಿದ್ದೆ ಯಾವ ರೀತಿ ನಡವಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿದೆ ಅಂತ ಹೇಳಿ. ನಾವು ಈಗಾಗಲೇ ರಾಜ್ಯ ಸರ್ಕಾರನ ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಈ ದೇಶದ 140 ಕೋಟಿ ಜನರ ಪ್ರತಿನಿಧಿಯಾಗಿರತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನ ವಿಧಾನಸೌಧದ ಮುಂದೆ ಒಂದು ಅವರಿಗೆ ಅವಹೇಳನ ಮಾಡ್ತಕ್ಕಂಥದನ್ನ ಕಾಂಗ್ರೆಸ್ನವರು ಹಾಕಿದ್ರು. ತಾವು ಮಾಧ್ಯಮದವರು ನೋಡಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ನಾವು ಈಗಾಗಲೇ ಅದನ್ನ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತೆ ಪೊಲೀಸ್ ಮಹಾನಿರ್ದೇಶಕರಿಗಾಗಲೇ ನಾವು ದೂರನ್ನ ಕೊಟ್ಟಿದ್ದೇವೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡೋಣ. ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಆ 1 ತಿಂಗಳು ರಾಜಕಾರಣ ಆದ ನಂತರ ಯಾವುದೇ ಪಕ್ಷ ಇರಬಹುದು, ಅಧಿಕಾರಕ್ಕೆ ಬಂದರೆ ಅದು ಜನಸಾಮಾನ್ಯರು ಒಂದು ಸರ್ಕಾರಕ್ಕೆ ಮತವನ್ನು ಕೊಟ್ಟಿರ್ತಾರೆ, ಅವರು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಅಂತ ಒಂದು ಜನಪ್ರತಿನಿಧಿಗಳನ್ನ ನೀವು ಅಂತ ಒಂದು ಜನರ ವಿಶ್ವಾಸವನ್ನು ಗಳಿಸಿ ಆಡಳಿತಕ್ಕೆ ಬಂದ ನಂತರ ನಾವು ಏನು ಬೇಕಾಗಿದ್ರು ಮಾಡ್ತೀವಿ, ನಾವು ಏನು ಬೇಕಾಗಿದ್ರು ಹುಚ್ಚಾಟ ಆಡ್ತೀವಿ. ಈಗಾಗಲೇ ತಾವು ನೋಡ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವರು ನಡವಳಿಕೆ ಯಾವ ರೀತಿ ಇದೆ ಅಂತಂದ್ರೆ ತಾವೆಲ್ಲ ನೋಡಿದ್ದೀವಿ. ಈಗಾಗಲೇ ನಾವು 140 ಜನ ನಮ್ಗೇನು ಬಹುಮತ ಇದೆ, ನಾವು ಏನು ಬೇಕಾಗಿದ್ರು ನಡೀತದೆ ಅಂತೇಳಿ ಬಹಳ ಅವೈಜ್ಞಾನಿಕವಾಗಿ ಹುಚ್ಚಾಟ ಆಡ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಈ ರಾಜ್ಯ ಸರ್ಕಾರದ ಒಂದು ದುರಾಂಕಾರ ಅಂತಂದ್ರೆ, ನಮ್ಮ ಅಷ್ಟಂತೂ 140 ನಾವು ಏನು ಬೇಕಾಗಿದ್ರು ಮಾಡ್ತೇವೆ, ನಾವು ಮಾಡಿದ್ದೇ ಸರಿ ಅಂತ ಒಂದು ಧೋರಣೆಯನ್ನ ಅವರು ಇವತ್ತು ತೋರ್ತಾ ಇದ್ದಾರೆ. ನಾನು ಕೇಳ್ತೇನೆ, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಅದೇ ರೀತಿ ಅಲ್ಲೇನು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ರಾಹುಲ್ ಗಾಂಧೀಜಿರವರು ನಾವು ನಿಮ್ಮ ಬಗ್ಗೆ ಅಗೌರವದಿಂದ ಮಾತಾಡಿಲ್ಲ, ನಾವೊಂದು ಕೆಲವೊಂದು ಮಾತುಗಳನ್ನ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದಾಗೆ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ನೀವು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಈ ದೇಶದ ಶೃಂಗಸಭೆ ನಡೆಯತಕ್ಕಂಥ ಅದರ ನೇತೃತ್ವವನ್ನು ನರೇಂದ್ರ ಮೋದಿಜಿಯವರು ವಹಿಸಿದ್ರು. ಆದ್ರೆ ತಾವು ಇವತ್ತಿನ ದಿವಸ ಯಾವ ರೀತಿ ನಿಮ್ಮ ಕಾಂಗ್ರೆಸ್ ಪಕ್ಷದವರ ನಡವಳಿಕೆ ಅರೆಬೆತ್ತಲೆಯಾಗಿ ಇಡೀ ದೇಶದ ಸಮ್ಮಿಟ್ ನಡೀತಾ ಇರಬೇಕಾದ್ರೆ ಹಲವಾರು ಸಾಕಷ್ಟು ಬೇರೆ ಬೇರೆ ದೇಶದಿಂದ ಇವತ್ತು ಏನು ಇನ್ವೆಸ್ಟರ್ಸ್ ಆಫ್ ಇಂಡಿಯಾ ಆ ಇನ್ವೆಸ್ಟ್ ಮಾಡ್ಲಿಕ್ಕೆ ಏನ್ ಬಂದಿದ್ರು, ಆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಇಡೀ ಈ ದೇಶದ ಮುಂದೆ ಕಾಂಗ್ರೆಸ್ನವರು ಇವತ್ತೇನು ನಮ್ಮ ನಡವಳಿಕೆ ಇತ್ತು, ಇವತ್ತು ನಾವು ಮಾತ್ರ ನಿಮ್ಮನ್ನ ವಿರೋಧ ಮಾಡತಕ್ಕಲ್ಲ, ಇಡೀ ದೇಶದ ಮುಂದೆ ಕಾಂಗ್ರೆಸ್ ಪಕ್ಷ ಬೆತ್ತಲೆ ಆಗಿದೆ. ಹಾಗಾಗಿ ನಾವು ಇವತ್ತು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರ ನಡವಳಿಕೆ ಇದೇ ರೀತಿ ಇದ್ರೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆಗ್ಲಿ
ಆದ್ರೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಜನ ನಿಮಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸರಿ ಹೇಳ್ತಾರೆ, ನಾವು ಕಟ್ಟ ಕಡೆಯ ವ್ಯಕ್ತಿಗೂ ಕಾನೂನು ಅಧಿಕಾರ ಸಿಗಬೇಕು ಅಂತೇಳಿ, ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತ ಹೇಳ್ತಾರೆ. ಅಧಿಕಾರ ವಿಕೇಂದ್ರೀಕರಣ ಎಲ್ರೂ ಮಾಡ್ತಾ ಇದ್ದೀವಿ, ತಾವು ನೋಡ್ತಾ ಇದ್ದೀರಿ. ಇವತ್ತು ತಾವು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಕಾನೂನು ಇವತ್ತು ನೀವು ತಮ್ಮ ಧೋರಣೆ ಯಾವ ರೀತಿ ಇದೆ? ಲೋಕಲ್ ಬಾಡಿ ಚುನಾವಣೆ ನಡೆಸಲಿಕ್ಕೆ ಯೋಗ್ಯತೆ, ದಯವಿಟ್ಟು ಮಾತಾಡೋದು. ಲೋಕಲ್ ಬಾಡಿ ಚುನಾವಣೆ ನಡೆಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಂಥದ್ದನ್ನು ಇವತ್ತು GBA ಮಾಡಿದ್ದೀರಿ. GBA ಮಾಡಿರೋದನ್ನು ಇವತ್ತು ನೀವು ಅದಕ್ಕೂ ಸಹ ಕೋರ್ಟ್ ಕೊನೆಗೆ ಚೀಮಾರಿ ಹಾಕಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗಲೂ ಸಹ ನೀವು ಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ ನಾನಾ ಕಾರಣಗಳನ್ನ ಹುಡುಕ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಏನು ಇವತ್ತು ಶೃಂಗಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೂ ಸಹ ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತೆ ಪೊಲೀಸ್ ಆಯುಕ್ತರಲ್ಲಿ ಯಾರು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿಗಲ್ಲ, ಇವತ್ತು ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು 140 ಕೋಟಿ ಜನರ ಪ್ರತಿನಿಧಿ ಅಂತ ಒಬ್ಬ ನರೇಂದ್ರ ಮೋದಿಜಿಯವರಿಗೆ ಇವತ್ತು ಇವರು ಅವಮಾನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಹ 140 ಕೋಟಿ ಭಾರತೀಯರಿಗೂ ಮಾಡಿರ್ತಕ್ಕಂಥ ಅವಮಾನ. ಹಾಗಾಗಿ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಏನು ಕಾಂಗ್ರೆಸ್ನವರ ಧೋರಣೆ, ಅವರು ಏನು ನಿನ್ನೆ ಹೋಗಿ ಆ ಸಮಿತಿಗೆ ಅವರೇನು ಅರಗತಲೆಯಾಗಿ ಇವತ್ತೇನು ಪ್ರದರ್ಶನ ಮಾಡಿ ಈ ರೀತಿ ಅವರ ಒಂದು ನಡವಳಿಕೆ ಏನಿದೆ ಅಂತವ್ರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಜೈಲ್ಗಟ್ಟಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಏನಿವತ್ತು ಈ ಒಂದು ಪ್ರತಿಭಟನೆ, ಇವತ್ತು ನಾವು ಶಾಂತಿಯುತವಾದ ಪ್ರತಿಭಟನೆ, ಇಲ್ಲಿಂದ ನಾವು ಇಲ್ಲಿ ಏನು ಕ್ಯಾಂಡಲ್ ನ ಇಲ್ಲಿ ಹಚ್ಚಿ ಶಾಂತಿಯುತವಾದ ಪ್ರತಿಭಟನೆ ಮಾಡಿಕೊಂಡು ನಾವು ಏನು ರಾಜಭವನ ಇತ್ತು ಮತ್ತು ಲೋಕಭವನ ಕಾಂಗ್ರೆಸ್ ಪಕ್ಷಕ್ಕೆ